ಹಾಡುಹಾಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾತುಕತೆ ತುಂಬಾ ಮಾಡ್ತಾ ಇದ್ದೀವಿ, ಹಾಗೆ ಸಂಕಲ್ಪಗಳನ್ನು ಕೂಡ ನಿಮಗೆ ತಿಳಿಸಿದ್ರು ಪುತ್ತೂರಾಯರು. ಈಗ ಒಂದು ಹಾಡನ್ನ ಕೇಳುವಂತಹ ಸಮಯ. ಶ್ರೀನಾಥ್ ಸರ್, ಯಾವ ಹಾಡು ಹಾಡ್ತೀರಿ? ಪ್ರಕೃತಿಯ ಕುರಿತಾದಂಥ ಒಂದು ಚಿತ್ರಗೀತೆ, ಬಹಳ ಸೊಗಸಾಗಿ ಇರುವಂಥ ಒಂದು ಪಿ ಶ್ರೀನಿವಾಸ್ ಅವರೇ ಹಾಡಿರುವಂಥ ಒಂದು ಗೀತೆ, ದೇವರು ಕೊಟ್ಟ ತಂಗಿ ಎನ್ನುವಂಥ ಚಿತ್ರದ್ದು. ವಿಜಯ್ ಭಾಸ್ಕರ್ ಅವರದೇ ಸಂಗೀತ, ಉದಯ್ ಶಂಕರ್ ಅವರ ರಚನೆ. ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ಮುಳ್ಳಿನ ಗಿಡದಲ್ಲಿ ಅಂದದ ಹೂವು, ಕೆಸರಲ್ಲಿ ನಗುವ ತಾವರೆ ಚೆಲುವು. ಮುಳ್ಳಿನ ಗಿಡದಲ್ಲಿ ಅಂದದ ಹೂವು, ಕೆಸರಲ್ಲಿ ನಗುವ ತಾವರೆ ಚೆಲುವು. ಸೊಬಗಿನ ಸಿರಿಯನ್ನು ಚೆಲ್ಲಿರುವೆ, ಮಮತೆಯ ಮಳೆಯ ಸುರಿದಿರುವೆ. ಲಲ್ಲ ಲಲ್ಲ ಲಲ್ಲ, ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ನೀಲಿಯ ಬಾನಲಿ ತೇಲುವ ಮುಗಿಲು, ಹಾರುವ ಹಕ್ಕಿಯ ಗಾನದ ಹೊನಲು. ನೀಲಿಯ ಬಾನಲಿ ತೇಲುವ ಮುಗಿಲು, ಹಾರುವ ಹಕ್ಕಿಯ ಗಾನದ ಹೊನಲು. ಎಲ್ಲೆಡೆ ತುಂಬಿರೆ ಆನಂದ, ಎಲ್ಲೆಡೆ ಪ್ರೇಮದ ಸಂಬಂಧ. ಲಲ್ಲ ಲಲ್ಲ ಲಲ್ಲ, ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ಬೆಟ್ಟದ ಕಲ್ಲಲ್ಲಿ ಜೇನಿನ ಹನಿಯು, ಹಾವಿನ ಹೆಡೆಯಲ್ಲಿ ಹೊಳೆಯುವ ಮಣಿಯು. ಬೆಟ್ಟದ ಕಲ್ಲಲ್ಲಿ ಜೇನಿನ ಹನಿಯು, ಹಾವಿನ ಹೆಡೆಯಲ್ಲಿ ಹೊಳೆಯುವ ಮಣಿಯು. ಸಂತಸ ಹರಿದಿದೆ ಈ ನೆಲದೇ, ಅಂತರವೆಲ್ಲಿದೆ ಈ ಜಗದೇ. ಲಲ್ಲ ಲಲ್ಲ ಲಲ್ಲ, ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ಆಹಾ ಹಾ 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 ಹಾ, ಓಹೋ ಹೋ 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 ಹೋ. ಪ್ರಕೃತಿಯನ್ನು ಇಟ್ಕೊಂಡು ಈ ಥರದ ಸಾಹಿತ್ಯ ಬರೋದು, ಅದನ್ನು ಹಾಡಿರೋದು ಸುಂದರವಾದಂಥ, ಕೇಳೋಕ್ಕೆ ಒಂದು ರೀತಿ ಖುಷಿಯಾಗುವಂಥ. ಅಂದರೆ ಈ ಪ್ರಕೃತಿ ಮತ್ತು ಹಬ್ಬ ಇವೆರಡಕ್ಕೆ ಯಾವ ರೀತಿಯಾದಂಥ ಸಂಬಂಧ ಇದೆ? ಹೌದು, ನಮ್ಮ ಶ್ರೀನಾಥ್ ರವರು ಪ್ರಕೃತಿ ಬಗ್ಗೆ ಹಾಡಿದಾಗ ನಾನು ಪ್ರಕೃತಿ ಮತ್ತು ಸಂಸ್ಕೃತಿಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಹೇಳಲೇಬೇಕು. ನೋಡಿ, ನಮ್ಮ ಸ್ವರ ಪ್ರಕೃತಿ, ಆದರೆ ಸಂಗೀತ ಅದು ಸಂಸ್ಕೃತಿ. ಸಂಸ್ಕೃತಿ ಅಲ್ವೇ? ಖಂಡಿತ. ಮುಖ ಪ್ರಕೃತಿ, ಮುಖದ ಮೇಲೆ ಒಂದು ಮಂದಹಾಸ ಇದೆಯಲ್ಲ, ಅದು ಸಂಸ್ಕೃತಿ. ಕಾಡು ಪ್ರಕೃತಿ, ನಾಡು ಸಂಸ್ಕೃತಿ. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಹೂವು ಪ್ರಕೃತಿ, ಹೂವಿನ ಹಾರ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಅದರ ಬಟ್ಟೆ ಸಂಸ್ಕೃತಿ. ನೋಡಿ ಎಂಥ. ಅಕ್ಕಿ ಪ್ರಕೃತಿ, ಅದರ ಅನ್ನ ಸಂಸ್ಕೃತಿ. ಎಲ್ಲವೂ ಸಮ್ಮಿಳನಗೊಂಡಿದೆ. ನನ್ನನ್ನು ಮೊನ್ನೆ ಯಾರು ಕೇಳಿದ್ರು, ಪುತ್ತೂರಾಯರೇ ಪ್ರಕೃತಿ ವಿಕೃತಿ ಸಂಸ್ಕೃತಿಗಿರ್ತಕ್ಕ ವ್ಯತ್ಯಾಸಗಳನ್ನು ಹೇಳಿ. ನಾನು ಹೇಳಿದೆ, ಸ್ವಾಮಿ ಬನ್ನಿ ನೋಡಿ, ಚಿನ್ನ ಅದು ಪ್ರಕೃತಿ, ಭೂಗರ್ಭದಲ್ಲಿ ಸಿಗುತ್ತೆ.
ಆಭರಣ ಅದು ಸಂಸ್ಕೃತಿ. ಆದ್ರೆ ಚಿನ್ನಕ್ಕೆ ಹಾಕುವ ಕನ್ನ ಅದು ವಿಕೃತಿ ಅಲ್ವೇ? ನಾನು ಹೇಳಿದೆ ಸ್ವಾಮಿ, ನಮ್ಮ ಕಿವಿ ಪ್ರಕೃತಿ, ಕಿವಿಗೊಂದು ಬೆಂಡೋಲೆ ಅದು ಸಂಸ್ಕೃತಿ, ಆದರೆ ಇತರರ ಮಾತುಗಳನ್ನು ಕದ್ದಾಲಿಸುವುದು ಅದು ವಿಕೃತಿ. ನಾನು ಹೇಳಿದೆ ಮೂಗು ಪ್ರಕೃತಿ, ಆದರೆ ಮೂಗುತಿ ಸಂಸ್ಕೃತಿ, ಆದರೆ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸುವುದು ಅದು ವಿಕೃತಿ. ಕಾಲು ಪ್ರಕೃತಿ, ಕುಣಿತ ಸಂಸ್ಕೃತಿ, ಆದರೆ ಒದೆತ ವಿಕೃತಿ. ನಮ್ಮ ಕೈಗಳು ಪ್ರಕೃತಿ, ಕೈಗಳಿಂದ ನೀಡುವಂಥ ಚಪ್ಪಾಳೆ ಇದೆ ಅಲ್ಲ ಅದು ಸಂಸ್ಕೃತಿ, ಅದರ ಕಪಾಳ ಮೋಕ್ಷ ವಿಕೃತಿ. ನೀರು ಪ್ರಕೃತಿ, ನೆರೆ ವಿಕೃತಿ, ನೀರಾವರಿ ಸಂಸ್ಕೃತಿ. ಅದೇ ರೀತಿಯಲ್ಲಿ ಗಾಳಿ ಪ್ರಕೃತಿ, ಬಿರುಗಾಳಿ ವಿಕೃತಿ, ಆದರೆ ಒಬ್ಬ ಜೀವನದಲ್ಲಿ ಉಸಿರಾಗುವುದು ಅದು ಸಂಸ್ಕೃತಿ. ಅಂತಹ ಸಂಸ್ಕಾರವನ್ನು ನಾವು ದಯಪಾಡದಿಂದ ನಾನು ಅಳವಡಿಸಿಕೊಳ್ಬೇಕಂತಕ್ಕಂಥದ್ದು ನನ್ನ ಮಾತು. ಮುಖ್ಯವಾಗಿ ನಮ್ಮ ಆಶಯವೇನೆಂದರೆ ಇನ್ನೇನಿಲ್ಲ, ನಮಗೆ ನೋಡಿ ಕೆಲವು ಬೇಡ, ಕೆಲವು ಬೇಕು. ಏನು ಬೇಡ? ನಮಗೆ ಅರ್ಥವಿಲ್ಲದ ಶಾಸ್ತ್ರ, ಭಕ್ತಿ ಇಲ್ಲದ ಪೂಜೆ, ದುಡಿಮೆ ಇಲ್ಲದ ಸಂಪತ್ತು, ದಯೆ ಇಲ್ಲದ ಧರ್ಮ, ಶಿಸ್ತು ಇಲ್ಲದ ಶಾಲೆ, ಶೀಲವಿಲ್ಲದ ಬಾಳ್ವೆ, ದುಡಿಮೆ ಇಲ್ಲದ ದುಡ್ಡು, ಯೋಗ್ಯತೆ ಇಲ್ಲದ ಯೋಗ, ಸಿದ್ಧಿ ಇಲ್ಲದ ಪ್ರಸಿದ್ಧಿ ಬೇಡವೇ ಬೇಡ. ಅದು ಒಳ್ಳೆ ಮಾತು. ನಮಗೆ ಬೇಕು, ಏನು ಬೇಕು? ನಮಗೆ ಬೇಕಾದುದು ಆಶ್ವಾಸನೆಗಳಲ್ಲ, ಅನುಷ್ಠಾನ. ಕನಿಕರ ಅಲ್ಲ, ಕಾರ್ಯಾಚರಣೆ. ಸಹಾನುಭೂತಿ ಅಲ್ಲ, ಸಹಾಯ ಹಸ್ತ. ಅಂಧವಿಶ್ವಾಸಗಳಲ್ಲ, ಆತ್ಮವಿಶ್ವಾಸಗಳು. ಗೊಡ್ಡು ಸಂಪ್ರದಾಯಗಳಲ್ಲ, ಸತ್ ಸಂಪ್ರದಾಯಗಳು. ನಮಗೆ ಬೇಕಾಗಿದ್ದು ಬೋಧನೆ ಅಲ್ಲ, ಪಾಲನೆ. ಯೋಜನೆ ಅಲ್ಲ, ಚಾಲನೆ. ನಮಗೆ ಬೇಕಾಗಿದ್ದು ಶಂಕುಸ್ಥಾಪನೆಗಳಲ್ಲ, ಉದ್ಘಾಟನಾ ಸಮಾರಂಭಗಳು. ನನ್ನನ್ನು ಮೊನ್ನೆ ಯಾರು ಕೇಳಿದರು, ಪುತ್ತೂರಾರೆ ಶಂಕುಸ್ಥಾಪನೆ ಎಂದರೆ ಏನು? ನಾನು ಹೇಳಿದೆ, ಶಂಕುಸ್ಥಾಪನೆ ಅಂದರೆ ಒಳ್ಳೆಯ ಕೆಲಸಕ್ಕೆ ದೊಡ್ಡವರು ಬಂದು ಕಲ್ಲು ಹಾಕೋದು ಅಂತ ಹೇಳಿದೆ ನಾನು. ನೋಡಿ, ಅದ್ರಲ್ಲಿ ಬೇಕಾದಷ್ಟು ಅರ್ಥ ಇದೆ. ಇದು ನಮ್ಮ ಆಶೆ. ಆ ಕಾರಣಕ್ಕಾಗಿ ನಮ್ಮ ಆಶಯವಾದರೂ ಇಷ್ಟೇ ಇರಲಿ. ಏನಿರಲಿ? ಅರ್ಹತೆಗೆ ತಕ್ಕ ನಮ್ಮಲ್ಲಿ ಇರಬೇಕಾಗಿದ್ದು ಅರ್ಹತೆ ತಕ್ಕ ಅವಕಾಶಗಳಿರಲಿ, ಯೋಗ್ಯತೆಗೆ ತಕ್ಕ ಮಾನ್ಯತೆ ಇರಲಿ, ಪ್ರಯತ್ನಕ್ಕೆ ಪ್ರತಿಫಲ ಇರಲಿ, ಹಾಗೆ ಪ್ರತಿಭೆಗೆ ಪ್ರೋತ್ಸಾಹ ಇರಲಿ. ಅದೇ ರೀತಿಯಲ್ಲಿ ನಮಗೆಲ್ಲರಿಗೂ ಎಲ್ಲರ ಕೈಗೆ ಒಂದು ಕೆಲಸ ಇರಲಿ. ಮನೆ ತುಂಬ, ಹೊಟ್ಟೆ ತುಂಬ ಊಟ ಸಿಗಲಿ, ಕಣ್ ತುಂಬ ನಿದ್ದೆ ಬರಲಿ, ಮನಸ್ಸು ತುಂಬ ಪ್ರೀತಿ ಇರಲಿ, ಮನೆ ತುಂಬ ಶಾಂತಿ ಇರಲಿ, ನೀವು ಹೇಳಿದಾಗ ನೆಮ್ಮದಿ ಇರಲಿ. ಹಾಗೇನೇ ತಲೆ ತುಂಬ ಬುದ್ಧಿ ಇರಲಿ, ಆದರೆ ಬುದ್ಧಿ ಮಾತ್ರ ನೆಟ್ಟಗಿರಲಿ ಅಂತ ನಮ್ಮ ಆಶೆ. ಅಂದರೆ ಪೂರ್ತಿಯಾಗಿ ದೀಪಾವಳಿ ಹಬ್ಬದ ಬಗ್ಗೆ ತಿಳಿಸೋದಾದ್ರೆ ಏನು ಹೇಳ್ಬೋದು ಅಂತ ಅಂದರೆ, ಈಗ 3 ದಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ. 3 ದಿನ ಕೂಡ ವಿಶೇಷವಾದಂಥ ಪೂಜೆಗಳನ್ನು ಮಾಡೋದು, ವಿಶೇಷವಾಗಿ ಪ್ರಾರ್ಥನೆಗಳನ್ನು ಮಾಡ್ತಿರ್ತಾರೆ. ಹೌದು. ಯಾವ ಥರ ಇರುತ್ತೆ 3 ದಿನ? ಅದೀಗ ನಾನು ಇನ್ನೊಂದು ಕೊನೆಯಲ್ಲಿ ಅವರಿಗೆ ಲಕ್ಷ್ಮಿ ಹಾಡನ್ನು ಹೇಳ್ತಾರೆ, ಆಗ ಹೇಳ್ತಾರೆ ಅದ್ರ ಬಗ್ಗೆ. ಈಗ ಇವರದ್ದು ಹಾಡು ಹಾಡಲಿ, ಆಮೇಲೆ ಮತ್ತೆ ಪುನಃ ನಿಮಗೆ ನಾನು ಒಳ್ಳೆ ಮಾತುಗಳನ್ನು ಹೇಳ್ತೇನೆ. ಸರ್ ಶ್ರೇಯನ್ ಸರ್, ಈಗ ಮಾತುಕತೆ ಆಯಿತು, ಹಾಡು ಆಡೋದಾದ್ರೆ ಯಾವ್ದು ಹಾಡ್ಬೋದು? ಒಂದು ಜಾನಪದ ಗೀತೆ. ಜಾನಪದ ಗೀತೆ ಸೂಪರ್. ನಂಜನಗೂಡು ಮೇಲೆ ಬಂದಿರುವಂತಹ ಜಾನಪದ ಗೀತೆ. ಖಂಡಿತ ಸರ್. ತಿಂಗಾನೆ ತಿಂಗಳಿಗೆ ಚಂದ, ನಂಜನಗೂಡು ಗಂಧ ತುಂಬಿದೆ ಗುಡಿಗೆಲ್ಲ. ತಿಂಗಾನೆ ತಿಂಗಳಿಗೆ ಚಂದ, ನಂಜನಗೂಡು ಗಂಧ ತುಂಬಿದೆ ಗುಡಿಗೆಲ್ಲ. ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಣ್ಣ ಕಳಶ ತುಂಬಿದೆ ಹಿಡಿ ಹೊನ್ನು. ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಣ್ಣ ಕಳಶ ತುಂಬಿದೆ ಹಿಡಿ ಹೊನ್ನು. 70 ಗಾವುದಕ್ಕೆ ನೆಪ್ಪು, ನಂಜನಗೂಡು ಹಿಪ್ಪೆಯ ತೋಪು ಹೊಳೆಸಾಲು. 70 ಗಾವುದಕ್ಕೆ ನೆಪ್ಪು, ನಂಜನಗೂಡು ಹಿಪ್ಪೆಯ ತೋಪು ಹೊಳೆಸಾಲು. ಹಿಪ್ಪೆಯ ತೋಪು ಹೊಳೆಸಾಲು ಒಳ್ಳೆದೆಂದು ಅಪ್ಪ ನಂಜುಂಡ ನೆಲೆಗೊಂಡ. ತಿಂಗಾನೆ ತಿಂಗಳಿಗೆ ಚಂದ, ನಂಜನಗೂಡು ಗಂಧ ತುಂಬಿದೆ ಗುಡಿಗೆಲ್ಲ. ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಣ್ಣ ಕಳಶ ತುಂಬಿದೆ ಹಿಡಿ ಹೊನ್ನು. ನಂಜಾನಗೂಡಲಿ ನಮ್ಗ್ಯಾರು ನೆಂಟರು, ನಂಜಪ್ಪ ಸ್ವಾಮಿ ಹಿರಿಯಣ್ಣ. ನಂಜಾನಗೂಡಲಿ ನಮ್ಗ್ಯಾರು ನೆಂಟರು, ನಂಜಪ್ಪ ಸ್ವಾಮಿ ಹಿರಿಯಣ್ಣ. ನಂಜಪ್ಪ ಸ್ವಾಮಿ ಹಿರಿಯಣ್ಣ ಇದ್ದಾಗ ಮುಂದೋಗಿ ಹೊರಗಿ ಹಿಡಿದೆವು. ತಿಂಗಾನೆ ತಿಂಗಳಿಗೆ ಚಂದ, ನಂಜನಗೂಡು ಗಂಧ ತುಂಬಿದೆ ಗುಡಿಗೆಲ್ಲ. ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಣ್ಣ ಕಳಶ ತುಂಬಿದೆ ಹಿಡಿ ಹೊನ್ನು. ನಂಜಾನಗೂಡಲಿ 4-5 ಬಾಗಿಲು, ನಂದಿ ಕೊಲೈದು ಪಟವೈದು. ನಂಜಾನಗೂಡಲಿ 4-5 ಬಾಗಿಲು, ನಂದಿ ಕೊಲೈದು ಪಟವೈದು. ನಂದಿ ಕೊಲೈದು ಪಟವೈದು, ನಂಜಪ್ಪನ ಮಂಗಳಾರತಿ 15.
ತಿಂಗಾನೆ ತಿಂಗಳಿಗೆ ಚಂದ ನಂಜನಗೂಡು ಗಂಧ ತುಂಬಿದೆ ಗುಡಿಗೆಲ್ಲ, ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಣ್ಣ ಕಳಶ ತುಂಬಿದೆ ಹಿಡಿ ಹೊನ್ನು, ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಣ್ಣ ಕಳಶ ತುಂಬಿದೆ ಹಿಡಿ ಹೊನ್ನು, ಕಳಶ ತುಂಬಿದೆ ಹಿಡಿ ಹೊನ್ನು, ಕಳಶ ತುಂಬಿದೆ ಹಿಡಿ ಹೊನ್ನು. ಅಂದರೆ ಜಾನಪದ ಹಾಡುಗಳು. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಜಾನಪದ ಹಾಡುಗಳು ಮತ್ತು ಹಬ್ಬಗಳು ಮತ್ತು ನಮ್ಮ ಸಂಸ್ಕೃತಿ ಇವೆಲ್ಲವೂ ಕೂಡ ಒಂದು ರೀತಿ ಒಂದೇ ಅಂದರೆ ಸಮ್ಮೇಳನ ಆಗಿದೆ ಸಮ್ಮೇಳನ ಆಗಿದೆ. ನೋಡಿ, ನಾವು ಭಗವಂತನಲ್ಲಿ ಇವತ್ತು ಈ ಶುಭ ದಿನದಂದು ನಾವು ಭಗವಂತನಲ್ಲಿ ಮಾಡಬೇಕಾದ ಪ್ರಾರ್ಥನೆ ಇಷ್ಟೇ, ಅದೇನೆಂದರೆ ಭಗವಂತನೇ ಕಾಲ ಕಾಲಕ್ಕೆ ಮಳೆ ಆಗಲಿ, ಹೌದು, ಮಳೆಯಾಗಿ ಬಿದ್ದದ್ದು ಬೆಳೆಯಾಗಿ ಏಳಲಿ, ಸಸ್ಯಗಳ ಸೃಷ್ಟಿಯಾಗಲಿ, ಪೃಥ್ವಿ ಸಸ್ಯ ಶಾಲಿನಿಯಾಗಲಿ. ಹಾಗೆಯೇ ದೇಶದಲ್ಲಿ ಜನರು ಯಾವುದೇ ಕ್ಷಾಮವಿಲ್ಲದೆ ಕ್ಷೇಮದಿಂದ ಬಾಳುವಂತಾಗಲಿ, ಅತಿವೃಷ್ಟಿ ಅನಾವೃಷ್ಟಿ ಆಗದಿರಲಿ, ಬಡತನವು ಬಾರದಿರಲಿ. ಹಾಗೆ ಎಲ್ಲರೂ ಒಳ್ಳೆಯದನ್ನೇ ನೋಡುವಂತಾಗಲಿ, ಒಳ್ಳೆಯದನ್ನೇ ಕೇಳುವಂತಾಗಲಿ, ಯಾರಿಗೂ ದುಃಖ ಬಾರದಿರಲಿ, ಸಜ್ಜನರ ಸಂತತಿ ಸಾವಿರವಾಗಲಿ, ದುಷ್ಟನರ ದಂಡು ಧ್ವಂಸವಾಗಲಿ. ಹಾಗೆ ಎಲ್ಲೆಲ್ಲೂ ಸುಖ ಶಾಂತಿ ಅಂತರಂಗದ ಹಿಡಿದು ಆ ಅಂತರಿಕ್ಷದವರೆಗೆ ಮನದಲ್ಲಿ ಮನೆಯಲ್ಲಿ ಶಾಂತಿ ಇರಲಿ ಎಂಬುದೇ ನಮ್ಮ ಭಗವಂತನ ನಮ್ಮ ಪ್ರಾರ್ಥನೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ. ಓಕೆ ವೀಕ್ಷಕರೇ, ಇನ್ನಷ್ಟು ಮಾತುಕತೆ ನಡೆಸ್ತೀವಿ, ಇನ್ನೊಂದು ಹಾಡನ್ನು ಆಡ್ತೀವಿ, ಒಂದು ಸಣ್ಣ ವಿರಾಮ.